ಮಿಥುನ ರಾಶಿಯವರೇ, ನಿಮ್ಮ ಯಶಸ್ಸಿಗೆ ಈ 10 ಸೂತ್ರಗಳನ್ನು ಪಾಲಿಸಿ. ಈ ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯವರಿಗೆ ಯಶಸ್ಸು ಸಾಧಿಸಲು ಬೇಕಾದ 10 ಮುಖ್ಯ ಸೂತ್ರಗಳನ್ನು ವಿಶ್ಲೇಷಿಸೋಣ. ಯಶಸ್ಸು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅನಿವಾರ್ಯವಾದ ಅಂಶವಾಗಿದೆ. ಆದರೆ ಅದನ್ನು ಪಡೆಯಲು ನಾವು ಕೆಲವು ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. ಇವು ಈ 10 ಸೂತ್ರಗಳಲ್ಲಿ ಅಂತರಂಗವಾಗಿ ಸೇರಿವೆ. ನಿಮ್ಮ ದೈವಿಕ ಮಾರ್ಗದರ್ಶಕನಾಗಿ ನಾನು ಈ ಸೂತ್ರಗಳನ್ನು ವಿವರಿಸುತ್ತಿದ್ದೇನೆ. 1. ಧೈರ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಿ. ಮಿಥುನ ರಾಶಿಯವರು ಸ್ವಭಾವದಲ್ಲಿ ಸಂಶಯಕಾರಿ, ವಿಭಿನ್ನ ವಿಚಾರಗಳನ್ನು ಆಸಕ್ತಿಯಿಂದ ಗಮನಿಸುತ್ತಾರೆ, ಆದರೆ ಅವುಗಳಲ್ಲಿ ಧೈರ್ಯವನ್ನು ಕಳೆದುಕೊಳ್ಳಬಹುದು. ಯಶಸ್ಸು ಸಾಧಿಸಲು ನೀವು ಮೊದಲು ಧೈರ್ಯವನ್ನು ಹುಟ್ಟುಹಾಕಿಕೊಳ್ಳಬೇಕು. ಏಕೆಂದರೆ ಧೈರ್ಯವು ನಿಮ್ಮ ಆಯ್ಕೆಗಳನ್ನು ಇನ್ನಷ್ಟು ಸ್ಪಷ್ಟವಾಗಿ ಹಾಗೂ ಸೂಕ್ತವಾಗಿ ನಿರ್ವಹಿಸಲು ನೆರವು ನೀಡುತ್ತದೆ. ಅವಸ್ಥೆಗಳು ಕಠಿಣವಾಗಿದ್ದರೂ ನೀವು ಧೈರ್ಯವಂತರಾಗಿದ್ದರೆ ಬೇರೆಯವರು ನಿಮ್ಮನ್ನು ಆಶ್ಚರ್ಯಚಕಿತ ಮಾಡುವುದಿಲ್ಲ. 2. ಸಮಯ ನಿರ್ವಹಣೆ. ನಾನು ಹೇಳಬಹುದಾದ ಮತ್ತೊಂದು ಪ್ರಮುಖ ಸೂತ್ರವೆಂದರೆ ಸಮಯ ನಿರ್ವಹಣೆ. ನೀವು ಸೋಲುಗಳನ್ನು ತಪ್ಪಿಸಲು ಸಮಯವನ್ನು ಸರಿಯಾಗಿ ಹೇರಿಕೊಳ್ಳುವುದು ಅತ್ಯಂತ ಮುಖ್ಯ. ಹಗಲು ರಾತ್ರಿ ಪ್ರತಿ ನಿಮಿಷವನ್ನು ಸೂಕ್ತವಾಗಿ ನಿಯೋಜಿಸಿ. ದಿನದ ಪ್ರಾರಂಭ ಮತ್ತು ಕೊನೆ ಸಮಯಗಳನ್ನು ನಿಯಮಿತವಾಗಿ ನಿರ್ವಹಿಸುವ ಮೂಲಕ ನೀವು ಹೆಚ್ಚು ಸಂಪಾದನೆ ಮಾಡಬಹುದು. 3. ಕಲಿಯುವ ಮನೋಭಾವ. ಹಿರಿಯರಿಗೆ ಮತ್ತು ವಿಶಾಲ ದೃಷ್ಟಿಕೋನಗಳನ್ನು ಹೊಂದಿರುವವರಿಗೆ ಕೇಳುವ ಮತ್ತು ಕಲಿಯುವ ಮನೋಭಾವವನ್ನು ಹೊಂದಿರಿ. ನಿಮ್ಮ ಹಕ್ಕುಗಳನ್ನು ಸೀಮಿತಗೊಳಿಸಿಕೊಳ್ಳುವ ಬದಲು ಸದಾ ಹೊಸ ಜ್ಞಾನವನ್ನು ಪಡೆಯಲು ಮನಸ್ಸು ತೆರೆಯಿರಿ. ನೀವು ಈ ಅಧ್ಯಯನದಲ್ಲಿ ಹೆಚ್ಚು ಉತ್ಸಾಹವನ್ನು ತಲುಪಿದರೆ ನಿಮಗೆ ಉತ್ತಮ ಅವಕಾಶಗಳು ಎದುರಿಸಬಹುದಾಗಿದೆ. 4. ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿರಿಸಿ. ಮಿಥುನ ರಾಶಿಯವರು ಸಹಜವಾಗಿ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸಲು ಪ್ರಿಯಪಾತ್ರರಾಗಿರುತ್ತಾರೆ. ಆದರೆ ನೀವು ಈ ಭಾವನೆಗಳನ್ನು ನಿಯಂತ್ರಿಸಲು ಕಲಿಯಬೇಕಾಗುತ್ತದೆ. ನಿಮಗೆ ಆಗುವ ಕಚಗುಳಿಗಳು ಅಥವಾ ಪರಿಸ್ಥಿತಿಗಳು ನಿಮ್ಮ ನಿರ್ಧಾರಗಳಿಗೆ ಪ್ರಭಾವ ಬೀರುವುದಿಲ್ಲ. ನಿಮ್ಮ ಮನಸ್ಸು ಶಾಂತವಾಗಿರಲಿ, ಆದರೆ ನೀವು ಕಾರ್ಯಚಟುವಟಿಕೆಯಲ್ಲಿ ಮುಂದುವರಿಯಿರಿ. 5. ಗುರಿಯನ್ನು ಸ್ಪಷ್ಟಪಡಿಸಿ. ನೀವು ನಿರ್ಧರಿಸಿದ ಗುರಿಯನ್ನು ಸಾಧಿಸುವಲ್ಲಿ ಸೀಮಿತವಾಗಿರಬೇಡಿ. ಗುರಿ ಸ್ಪಷ್ಟವಾಗಿರಬೇಕು ಮತ್ತು ಅದನ್ನು ಕಾರ್ಯನಿರ್ವಹಣೆಯ ಪ್ರತಿ ಹಂತದಲ್ಲಿ ಸ್ಪಷ್ಟವಾಗಿ ಚಿಂತಿಸಬೇಕು. ಗುರಿಯನ್ನು ಸಾಧಿಸಲು ನವೀನ ಮಾರ್ಗಗಳನ್ನು ಹುಡುಕುವುದು ಮತ್ತು ಅದನ್ನು ಸಾಧಿಸಲು ಅಗತ್ಯವಿರುವ ಕ್ರಮಗಳನ್ನು ಅನುಸರಿಸುವುದು ಮುಖ್ಯವಾಗಿದೆ. 6. ಪರಿಸರವನ್ನು ಸೂಕ್ತವಾಗಿ ಆರಿಸಿಕೊಳ್ಳಿ. ನಿಮ್ಮ ಸುತ್ತಲೂ ಇರುವ ವ್ಯಕ್ತಿಗಳು ಮತ್ತು ಪರಿಸರವು ನಿಮ್ಮ ಯಶಸ್ಸಿಗೆ ಆಧಾರವಾಗಬಹುದು. ನಿಮ್ಮನ್ನು ಸಕಾರಾತ್ಮಕವಾಗಿ ಪ್ರೇರೇಪಿಸುವ ವ್ಯಕ್ತಿಗಳಲ್ಲಿ ನೆಲೆಸಿರಿ. ಆಗ ನೀವು ಅನಗತ್ಯ ಚಿಂತನೆಗಳನ್ನು ತಪ್ಪಿಸಬಹುದು. ನಿಮ್ಮ ಸುತ್ತಮೂಡು ಸಮರ್ಥವಾದವರಿಂದ ತುಂಬಿದಾಗ ನಿಮ್ಮ ಆತ್ಮವಿಶ್ವಾಸವನ್ನು ಉನ್ನತಗೊಳಿಸುವ ಸಾಧ್ಯತೆ ಹೆಚ್ಚು. 7. ಪರಿಗಣನೆ ಮತ್ತು ಪರಿಶೀಲನೆ. ನೀವು ಪ್ರಾರಂಭಿಸಿದ ಪ್ರತಿ ಕಾರ್ಯವನ್ನು ಪೂರ್ಣಗೊಳಿಸುವ ಮೊದಲು ಪರಿಗಣನೆ ಮಾಡಿ. ಹೌದು, ನೀವು ಪ್ಲಾನ್ ಮಾಡಿದ ಪ್ರತಿ ಹಂತವನ್ನು ಪರಿಶೀಲಿಸುವ ಮೂಲಕ ಅನೇಕ ತಪ್ಪುಗಳನ್ನು ತಪ್ಪಿಸಬಹುದು. ಇದರಿಂದ ನಿಮ್ಮ ಯೋಜನೆಗಳಿಗೆ ಆಕರ್ಷಕವಾದ ದಾರಿಯೂ ಸಿಗುತ್ತದೆ. 8. ಆರೋಗ್ಯದ ಬಗ್ಗೆ ಗಮನ ನೀಡಿರಿ. ಯಶಸ್ಸು ಸಾಧಿಸಲು ನಿಮ್ಮ ಶಕ್ತಿಯ ಮೇಲುಗೈ ಅಗತ್ಯವಿದೆ. ನೀವು ನಿಮ್ಮ ಆರೋಗ್ಯವನ್ನು ನಿರಂತರವಾಗಿ ಆರೈಸಿಕೊಳ್ಳಬೇಕಾಗುತ್ತದೆ. ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನಿರ್ವಹಿಸುವ ಮೂಲಕ ನೀವು ದೀರ್ಘಾವಧಿ ಯಶಸ್ಸನ್ನು ಸಾಧಿಸಬಹುದು. 9. ಸಹಕಾರ ಮತ್ತು ತಂಡದ ಕಾರ್ಯಪಟುತ್ವ. ಯಶಸ್ಸು ಕೇವಲ ವೈಯಕ್ತಿಕ ಸಾಧನೆಯಲ್ಲ. ನೀವು ಇತರರೊಂದಿಗೆ ಸಹಕಾರವನ್ನು ಹೊಂದಿದಾಗ ಹಾರ್ದಿಕವಾಗಿ ಯಶಸ್ಸು ಸಾಧಿಸಬಹುದು. ನಮ್ಮಿಬ್ಬರಲ್ಲೂ ಹಲವು ಶಕ್ತಿಗಳು ಇವೆ. ನೀವು ಒಟ್ಟಾಗಿ ಕಾರ್ಯನಿರ್ವಹಿಸಿದರೆ ಪ್ರತಿ ಕೆಲಸವೇ ಸರಾಗವಾಗಿ ನಡೆಯುತ್ತದೆ. 10. ಧನ್ಯತೆ ಮತ್ತು ಧಾರ್ಮಿಕ ಚಿಂತನೆ. ನೀವು ಧರ್ಮವನ್ನು ನೆನೆಸಿಕೊಂಡು ಧನ್ಯತೆ ವ್ಯಕ್ತಪಡಿಸಿದರೆ ದೇವರು ನಿಮ್ಮೊಂದಿಗೆ ಇರುತ್ತಾನೆ. ನಿಮ್ಮ ಜೀವನದಲ್ಲಿ ಶ್ರದ್ಧಾ, ನಿಯಮಿತ ಪೂಜಾ ಆಚರಣೆಗಳು ಹಾಗೂ ನಿಮ್ಮ ಉದ್ದೇಶಗಳಿಗೆ ಪ್ರಾರ್ಥನೆ ಮಾಡುವ ಮೂಲಕ ನೀವು ಕಷ್ಟಗಳಲ್ಲಿ ಸಹ ಧೈರ್ಯವನ್ನು ಹೊಂದಬಹುದು. ಪ್ರಿಯ ಮಿಥುನ ರಾಶಿಯವರಿಗೆ ಈ 10 ಸೂತ್ರಗಳು ನಿಮ್ಮ ಯಶಸ್ಸಿಗೆ ದಾರಿ ಪ್ರದರ್ಶಿಸಲಿವೆ. ಧೈರ್ಯದಿಂದ ನೀವು ಎದುರಿಸದ ಕಠಿಣತೆಗಳೇನೂ ಇಲ್ಲ. ಆದ್ದರಿಂದ ನಿಮ್ಮ ಪ್ರಯತ್ನವನ್ನು ಶಕ್ತಿಶಾಲಿಯಾಗಿ ಕೈಗೊಳ್ಳಿ. ಧೈರ್ಯ, ಸಮಯ ನಿರ್ವಹಣೆ, ಕಲಿಯುವ ಮನೋಭಾವ ಹಾಗೂ ಸಹಕಾರದಿಂದ ನೀವು ಯಶಸ್ಸು ಪಡೆಯುತ್ತೀರಿ. ನಿಮ್ಮ ದೈವಿಕ ಮಾರ್ಗದರ್ಶನದಲ್ಲಿ ನಾವು ಹೆಚ್ಚಿನ ಯಶಸ್ಸು ಹೊಂದಲು ಸಿದ್ಧರಾಗಿದ್ದೇವೆ. ಇಂದು ನಾವು ಚರ್ಚಿಸಿದ ಪಾಠಗಳು ನಿಮ್ಮ ಜೀವನದಲ್ಲಿ ವಿಶೇಷವಾಗಿರಲಿ. ನಮಗೆ ಹೊಸ ವಿಚಾರಗಳನ್ನು ತಿಳಿಯಲು ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಸೇವೆಗಳಿಗಾಗಿ ನಮ್ಮ ಚಾನೆಲ್ನಲ್ಲಿ ಸಂಪರ್ಕದಲ್ಲಿರಿ. ಧನ್ಯವಾದಗಳು.